ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಬನ್ನಿ, ಹೊಸದಾಗಿ ಲಾಂಚ್ ಆಗಿರುವಂತಹ KSR ಬೆಂಗಳೂರು ಎರ್ನಾಕುಲಂ ವಂದೇ ಭಾರತ್ನ ಫಸ್ಟ್ ಲುಕ್ ಹೆಂಗಿದೆ ಅಂತ ತೋರಿಸ್ತೀನಿ. ಇದೇ ವಿಡಿಯೋನಲ್ಲಿ ನಿಮಗೆ ಏನೇನು ಫೀಚರ್ಸ್ಗಳು ಅವೈಲೇಬಲ್ ಇದೆ ವಂದೇ ಭಾರತಲ್ಲಿ ಮತ್ತು ಸೀಟ್ಸ್ಗಳು ಏನು ಸಖತ್ತಾಗಿದೆ ಅಂತ ತೋರಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಕ್ಸಿಕ್ಯೂಟಿವ್ ಕೋಚಸ್ ಹೆಂಗಿದೆ ಅಂತ ತೋರಿಸ್ತೀನಿ. ಇದು ಒಂದು ಮಿನಿ ವಂದೇ ಭಾರತ್. ನಿಮ್ಗೆ ಹೇಳ್ದಂಗೆ ಟೋಟಲಾಗಿ 8 ಕೋಚ್ ಇರುತ್ತೆ. ಅದರಲ್ಲಿ 7 ಚೇರ್ ಕಾರ್ ಕೋಚ್ ಬರುತ್ತೆ, 1 ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಕೋಚ್ ಬರುತ್ತೆ. ಇವಾಗ ನಾವಿರೋದು ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಕೋಚಲ್ಲಿ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ನಿಮಗೆ 2x2 ಸಿಟ್ಟಿಂಗ್ ಅರೇಂಜ್ಮೆಂಟ್ ಸಿಗುತ್ತೆ. ಪ್ರತಿ ವಂದೇ ಭಾರತಲ್ಲಿರೋ ಥರ ಟಚ್ ಸೆನ್ಸಿಟಿವಿಟಿ ಲೈಟ್ ಸಹ ಇದೆ. ಒಳ್ಳೆ ಲಗೇಜ್ ರ್ಯಾಕ್ ಸಹ ಅವೈಲೇಬಲ್ ಇದೆ. ಇನ್ನು ಸೀಟ್ ಅಂತೂ ಬನ್ನಿರಿ, ಆರಾಮಾಗಿ ನೀವು ಟ್ರಾವೆಲ್ ಮಾಡೋದು ವಂದೇ ಭಾರತಲ್ಲಿ. ಎಕ್ಸಿಕ್ಯೂಟಿವಲ್ಲಿ ನೋಡಿ ಇಷ್ಟು ಜಾಗ ಇನ್ನೂ ಬಾಕಿ ಇದೆ, ನಾನು ಕೂತ್ಕೊಂಡ್ರೂ ಸಹ. ಸೊ ಎಷ್ಟು ಆರಾಮಾಗಿ ಕೂತ್ಕೋಬೋದು. ಈ ಬಟನ್ನ ಪ್ರೆಸ್ ಮಾಡಿಕೊಂಡ್ರೆ ಆರಾಮಾಗೆ ಸೆಮಿ ಸ್ಲೀಪರ್ ಥರ ರಿಕ್ಲೈನ್ ಮಾಡಿಕೊಂಡು ಜರ್ನಿನ ಮಾಡ್ಬೋದು ಆರಾಮಾಗೆ. ಲೆಗ್ ರೆಸ್ಟ್ ಸಹ ಕೊಟ್ಟಿದ್ದಾರೆ. ಇದು ಡಬಲ್ ಲೆಗ್ ರೆಸ್ಟು, ಫುಲ್ ಕೆಳಗಡೆ ಸಹ ಮಾಡ್ಕೋಬೋದು. ಇಲ್ಲ ಒಂದು ಸತಿ ಮೇಲ್ಗಡೆ ಬಿಟ್ಟರೆ ಲಾಕ್ ಆಗಿ ಬರುತ್ತೆ. ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್, ಸೊ ಈ ಒಂದು ಲಿವರ್ನ ನೀವು ಪ್ರೆಸ್ ಮಾಡಿಕೊಂಡು ಸೀಟ್ಸ್ನ ಈ ಥರ ರೊಟೇಟ್ ಮಾಡ್ಕೋಬೋದು. ರೊಟೇಟ್ ಮಾಡಿಕೊಂಡು ಆರಾಮಾಗಿ ವಿಂಡೋ ಸೈಡ್ ಸಹ ನೀವು ಫೇಸ್ ಮಾಡ್ಕೋಬೋದು, ಅಥವಾ ಈ ಥರ 4 ಜನ ಕೂತ್ಕೊಂಡು ನೀವು ಜರ್ನಿ ಮಾಡ್ಬೋದು. 4 ಜನ ಕೂತ್ಕೊಂಡಾಗ ಹೆಂಗಿರುತ್ತೆ ಗೊತ್ತಾ, ಆರಾಮಾಗಿ ಫ್ರೆಂಡ್ ಜೊತೆ ಈ ಥರ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು, ಇನ್ನು ಸೀಟ್ನ ಈ ಥರ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಲೆಗ್ ರೂಮ್ನ ಎಂಜಾಯ್ ಮಾಡ್ಕೊಂಡು ನೀವು ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ಬೋದು. ತೋರಿಸ್ತೀನಿ AC ಚೇರ್ ಕಾರ್ ಕೋಚ್ನ ಇಂಟೀರಿಯರ್ಸ್ ಹೆಂಗಿದೆ ಅಂತ. ಇದರಲ್ಲಿ ನಿಮಗೆ 3x2 ಸಿಟ್ಟಿಂಗ್ ಅರೇಂಜ್ಮೆಂಟ್ ಸಿಗುತ್ತೆ. ಅಂದರೆ ಈ ಕಡೆ 3 ಜನ ಕೂತ್ಕೋಬೋದು, ಈ ಕಡೆ 2 ಕೂತ್ಕೋಬೋದು. ಸೇಮ್ ಎಕ್ಸಿಕ್ಯೂಟಿವಲ್ಲಿ ತೋರಿಸ್ದಂಗೆ ಟಚ್ ಸೆನ್ಸಿಟಿವಿಟಿ ಲೈಟ್ ಸಹ ಅವೈಲೇಬಲ್ ಇದೆ. ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಚೆನ್ನಾಗಿದೆ, ಅಷ್ಟು ದೊಡ್ಡದಾಗಿಲ್ಲ, ಬಟ್ ಆದರೆ ಕಂಫರ್ಟೇಬಲಾಗಿ ನೀವು ಟ್ರಾವೆಲ್ ಮಾಡ್ಬೋದು. ಡ್ರೆಸ್ ಸಹ ಕೊಟ್ಟಿದ್ದಾರೆ ನಿಮಗೆ. ಸೊ ಆರಾಮಾಗೆ ಇದನ್ನು ಕೆಳಗಡೆ ಹೇಳ್ಕೊಂಡು ಕೈ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ನೀವು ಜರ್ನಿ ಮಾಡ್ಬೋದು. ಬಟನ್ ಸಹ ಅವೈಲೇಬಲ್ ಇದೆ. ಪ್ರೆಸ್ ಮಾಡಿಕೊಂಡ್ರೆ ಸೀಟ್ಸು ರಿಕ್ಲೈನ್ ಆಗುತ್ತೆ. ರಿಕ್ಲೈನ್ ಮಾಡ್ಕೊಂಡು ಜರ್ನಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಟ್ರೇ ಟೇಬಲ್ ಸಹ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಟ್ರೇ ಟೇಬಲು. ಪ್ಲಸ್ ಕೆಳಗಡೆ ಹಂಗೆ ನೋಡ್ಬೋದು ಮ್ಯಾಗ್ಝಿನ್ ಹೋಲ್ಡರ್ ಸಹ ಅವೈಲೇಬಲ್ ಇದೆ. ಮತ್ತು ಇಲ್ಲಿ ಅಡ್ಜಸ್ಟೇಬಲ್ ಫುಟ್ ರೆಸ್ಟ್ ಇದೆ, ವಾಟರ್ ಬಾಟಲ್ ಹೋಲ್ಡರ್ ಇದೆ, ಮತ್ತು ಚಾರ್ಜಿಂಗ್ ಸಾಕೆಟ್ ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರಿಟಿ ಮಚ್ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿರುವಂಥ ಸೀಟು. ಟೋಟಲಾಗೆ 9-9.25 ಗಂಟೆ ಜರ್ನಿ ಇದೆ ಈ ಒಂದು ವಂದೇ ಭಾರತಲ್ಲಿ. ಆರಾಮಾಗಿ ನೀವು ಜರ್ನಿ ಮಾಡ್ಬೋದು ಈ ಒಂದು ವಂದೇ ಭಾರತಲ್ಲಿ. ಸೊ ನೋಡಿ, ಇದು ಆಟೋಮೆಟಿಕ್ ಡೋರ್ಸು. ಪ್ಯಾಸೆಂಜರ್ ಹತ್ತಿರ ಬಂದ ತಕ್ಷಣ ಆಟೋಮೆಟಿಕ್ಕಾಗೆ ಡೋರ್ಸ್ಗಳು ಓಪನ್ ಆಗುತ್ತೆ. ನೋಡಿ, ಇಲ್ಲೊಂದು ಸೆನ್ಸರ್ ಕೊಟ್ಟಿದ್ದಾರೆ, ಸೊ ದಟ್ ನೀವು ಈ ಕಡೆ ಹೋಗ್ತಿರ್ಬೇಕಾದ್ರೆ ಸೆನ್ಸರ್ ಡಿಟೆಕ್ಟ್ ಮಾಡುತ್ತೆ. ಅದೇ ಈ ಕಡೆಯಿಂದ ನೀವು ಎಂಟ್ರ್ ಆಗ್ತಿದ್ರೆ ಇಲ್ಲೂ ಒಂದು ಸೆನ್ಸರ್ ಸಹ ಕೊಟ್ಟಿದ್ದಾರೆ. ಸೊ ನೋಡಿ, ಕೋಚಲ್ಲೇ ನಿಮಗೆ LED ಡಿಸ್ಪ್ಲೇ ಸಹ ಇದೆ. ಇದರಲ್ಲಿ ಸ್ಪೀಡ್ ಎಷ್ಟಲ್ಲಿ ಹೋಗ್ತಿದೆ ಮತ್ತು ಯಾವ ಸ್ಟೇಷನ್ ನೆಕ್ಸ್ಟ್ ಬರುತ್ತೆ ಅನ್ನೋ ಎಲ್ಲ ಇನ್ಫಾರ್ಮೇಷನ್ಸು ಇದರಲ್ಲೇ ಕೊಟ್ಟಿದ್ದಾರೆ. ಪ್ಲಸ್ ಒಂದು ದೊಡ್ಡದು ಇನ್ಫಾರ್ಮೇಷನ್ ಸಿಸ್ಟಮ್ ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಕಿಲೋಮೀಟರ್ ಇದೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ, ಮತ್ತು ಒಂದಷ್ಟು ರೈಲ್ವೆ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನೆಲ್ಲ ಇದರಲ್ಲಿ ತೋರಿಸ್ತಿರ್ತಾರೆ. ಮತ್ತು ಸೊ ನೋಡಿ, ವಂದೇ ಭಾರತ್ ಆಧುನಿಕ 2.0 ವಂದೇ ಭಾರತ್ ಹೆಂಗಿದೆ ಎಂಟ್ರ್ ಆಗಿದ ತಕ್ಷಣ ಅಂತ ತೋರಿಸ್ತೀನಿ. ನೋಡಿ, ನಿಮ್ಮನ್ನು ವೆಲ್ಕಮ್ ಮಾಡೋಕ್ಕೆ CCTV ಕ್ಯಾಮ್ರಾಸ್ಗಳು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಒಂದು CCTV ಕ್ಯಾಮ್ರಾ ಇದೆ, ಅದೇ ಆ ಭಾಗದಲ್ಲಿ ಸಹ ಒಂದು CCTV ಕ್ಯಾಮ್ರಾಗಳಿದೆ. ಓಕೆನಾ? ಹಾಗೆ ನೀವು ಇನ್ನೊಂಚೂರು ಮುಂದೆ ಬಂದರೆ ವೆಸ್ಟಿಬ್ಯೂಲ್ ಇದೆ. So here, whomever we do in traveling, there is no jerking, nothing is there. And if you come to this side, ನೋಡಿ, here emergency first aid kit box for any emergency situation. And if you come here, we do have all pantry storage things, normal water, hot water, and hot cases here, cooling cases down. These are also storage compartments. See, and automatic doors and CCTV camera. ಸೊ ನೋಡಿ, ಸೇಫ್ಟಿ ವೈಸಲ್ಲಂತೂ ವಂದೇ ಭಾರತಲ್ಲಿ ನೀವು ಎಂಟ್ರ್ ಆಗಿದ ತಕ್ಷಣ 3 CCTV ಕ್ಯಾಮ್ರಾಸ್ಗಳಿದೆ. ಅದೇ ಒಳಗಡೆ ಹೋದರೆ ಅಂತೂ ಆ ಕಡೆ ಒಂದು CC ಕ್ಯಾಮ್ರಾ, ಈ ಕಡೆ ಒಂದು CC ಕ್ಯಾಮ್ರಾ. ಸೊ ಸೆಕ್ಯೂರಿಟಿ ವೈಸ್ ಅಂತೂ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ವಂದೇ ಭಾರತಲ್ಲಿ. ಆರಾಮಾಗೆ ನಿಮ್ಮ ವ್ಯಾಲ್ಯೂಬಲ್ಸ್ನ ನಾನು ಸಹ ನನ್ನ ಬ್ಯಾಗನ್ನು ಆರಾಮಾಗಿ ಬಿಟ್ಟು, ಬ್ಯಾಗ್ ಎಲ್ಲಿದೆ ಅಂತ ಸಹ ನನಗೂ ಗೊತ್ತಿಲ್ಲ,
ಓಕೆನಾ. ಆರಾಮಾಗಿ ಬ್ಯಾಗ್ ಆ್ಯಂಡ್ ಬಿಟ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ನೋಡಿ. ಅಷ್ಟು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ವಂದೇ ಭಾರತ್ ಇರುತ್ತೆ. ವಂದೇ ಭಾರತಲ್ಲಿ ನಿಮ್ಗೇನಾದರೂ ಬಿಸಿಲು ಬೀಳ್ತಿದ್ರೆ, ಡೇ ಜರ್ನಿ ಮಾಡ್ತಿದ್ರೆ, ಆವಾಗ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ನೀವೇನಾದರೂ ಕನ್ಸರ್ನ್ ಇದ್ದರೆ, ಬಿಸಿಲು ಮಕ್ಕಕ್ಕೆ ಬಿದ್ದು ಏನು ಡ್ಯಾಮೇಜ್ ಆಗಬಾರ್ದು ನಿಮ್ಮ ಸ್ಕಿನ್ ಅಂದರೆ ಈ ಥರದ ನೀವು ಬ್ಲೈಂಡ್ಸ್ನ ಕೆಳಗಡೆ ಎಳ್ಕೊಬೋದು. ಇಲ್ಲ ಪರವಾಗಿಲ್ಲ, ನನಗೆ ವ್ಯೂಸ್ ಇಂಪಾರ್ಟೆಂಟ್ ಅಂದರೆ ಈ ಬ್ಲೈಂಡ್ಸ್ಗಳನ್ನ ಮೇಲ್ಗಡೆ ಎತ್ಕೊಂಡು ಅದು ಬ್ಯೂಟಿಫುಲ್ ಆದಂತಹ ಕೇರಳನ ನೋಡಿಕೊಂಡು ನೀವು ಜರ್ನಿ ಮಾಡ್ಬೋದು. ಸೊ ಇದರಲ್ಲಿ ಏನಂದರೆ ಬ್ಲೈಂಡ್ ಸಹ ವಂದೇ ಭಾರತಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ವಂದೇ ಭಾರತ್ ನಾವು ವಾಶ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಅನ್ಕಂಫರ್ಟಬಲ್ ಆಗಬೇಡಿ, ಜಸ್ಟ್ ಏನೇನು ಇದೆ ಅಂತ ಸಹ ಮಾತ್ರ ತೋರಿಸ್ತೀನಿ. ಓಕೆನಾ, ಏನು ತೋರಿಸ್ಬಾರ್ದು ಅದನ್ನು ನಾನು ತೋರಿಸಲ್ಲ, ಏನಿದೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಸೋಪ್ ಡಿಸ್ಪೆನ್ಸರ್ ಅವೈಲೇಬಲ್ ಇದೆ ನಿಮಗೆ. ಆಟೋಮೆಟಿಕ್ಕಾಗಿ ಅದ್ರ ಕೈ ಕೆಳಗಡೆ ಹಿಡಿದ್ರೆ ನೀವು ಸೋಪ್ ಡಿಸ್ಪೆನ್ಸ್ ಆಗುತ್ತೆ. ಪ್ಲಸ್ ಹ್ಯಾಂಡ್ ಸ್ಯಾನಿಟೈಸರ್ ಅಥವಾ ಹ್ಯಾಂಡ್ ವಾಶ್ ಸಹ ನಿಮಗೆ ಕೊಟ್ಟಿದ್ದಾರೆ. ಎರಡೂ ಸೇಮೇ ಆಲ್ಮೋಸ್ಟು, ಬಟ್ ಇದು ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ, ಇದು ಮ್ಯಾನ್ಯುಯಲ್ ಆಗಿ ವರ್ಕ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ಟ್ಯಾಪ್ ಸಹ ಅವೈಲೇಬಲ್ ಇದೆ. ಮತ್ತು ಹ್ಯಾಂಡ್ ಡ್ರೈಯರ್ ಇದೆ ನೋಡಿ, ಇಲ್ಲಿ ನೀಟಾಗಿ ಬರೆದಿದೆ ಟಚ್ ಫ್ರೀ ಅಂತ. ಅಂದರೆ ಯು ವಿ ಲೈಟ್ ಸಹ ಹಾಕಿ ನಿಮ್ಮ ಕೈಯಲ್ಲಿ ಬ್ಯಾಕ್ಟೀರಿಯಾ ಅಂಥದ್ದೆಲ್ಲ ಏನಾರು ಇತ್ತಂದರೆ ನೀಟಾಗಿ ಕ್ಲೀನ್ ಮಾಡುತ್ತೆ. ಹಾಗೇನಾ. ಸೊ ಏರ್ ಫ್ರೆಶ್ನರ್ ಸಹ ಕೊಟ್ಟಿದ್ದಾರೆ, ನೀಟ್ ಆ್ಯಂಡ್ ಕ್ಲೀನಾಗಿದೆ. ವಾಶ್ರೂಮ್ ಏನು ಸ್ಟಿಂಕ್ ಆಗ್ತಿಲ್ಲ, ಏರ್ ಫ್ರೆಶ್ನರ್ ಇರೋ ಕಾರಣ ಗಮ್ಮಂತ ವಾಸನೆ ಬರ್ತದೆ. ಸೊ ವಾಶ್ರೂಮಲ್ಲಿ ಏನಾದರೂ ನಿಂತ್ಕೊಂಡ್ರೆ ಅಳ್ಳಾಡತ್ತೆ ಟ್ರೈನು ಅಂತ ಏನೂ ಇಲ್ಲ, ಆರಾಮಾಗಿ ಕೈ ಬಿಟ್ಬಿಟ್ಟು ನಾನು ಆರಾಮಾಗಿ ನಿಂತಿದ್ದೀನಿ. ಸೊ ನಿಮಗೇನು ಜರ್ಕು ಏನೂ ಅನ್ಸೋದಿಲ್ಲ. ಪ್ರತಿಯೊಂದು ಕೋಚಲ್ಲೂ 2 ವಾಶ್ರೂಮ್ ಇರುತ್ತೆ, ಒಂದು ಇಂಡಿಯನ್ ಸ್ಟೈಲು, ಇನ್ನೊಂದು ವೆಸ್ಟರ್ನ್ ಸ್ಟೈಲು. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಶತಾಬ್ದಿ ಎಕ್ಸ್ಪ್ರೆಸ್, ಚೆನ್ನೈ ಸೆಂಟ್ರಲ್ ಕೊಯಂಬತ್ತೂರು ಶತಾಬ್ದಿ ಎಕ್ಸ್ಪ್ರೆಸ್ ಜೊತೆ ಈಗ ಜಸ್ಟು ಹೈ ಸ್ಪೀಡಲ್ಲಿ ಕ್ರಾಸ್ ಆಗಿದ್ದೀವಿ. ಸರಿ, ಓಕೆ, ಈ ಥರ ತುಂಬ ಕ್ರಾಸಿಂಗ್ಗಳು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಗೆ ಸಿಗುತ್ತೆ. ವಿಡಿಯೋ ಮೈನ್ ಫೋಕಸ್ ಬಂದಿದ್ದು ಫಸ್ಟ್ ಲುಕ್ಕು ಮತ್ತು ಇಂಟೀರಿಯರ್ಸ್ ನಿಮಗೆ ತೋರಿಸ್ಬೇಕಂತ. 110 ಟ್ರೈನ್ ಆಲ್ರೆಡಿ 110 ರೀಚ್ ಆಗಿ 111 ಟ್ಯಾಸ್ಟಿಕ್ ಜರ್ನಿ ಇದೆ ಎರ್ನಾಕುಲಮಿಂದ KSR ಬೆಂಗಳೂರವರೆಗೂ. ಅದರಲ್ಲಂತೂ ನಾವು ಮಾಡಿದ ಕಪಿ ಚೇಷ್ಟೆಗಳಂತೂ ಇವು ಸಖತ್ತಾಗಿದೆ. ವ್ಯೂಸ್ಗಳಂತೂ ಕಣ್ರಿ, ನನ್ನ ಕಣ್ಣು ಮುಚ್ಚಿದ್ರೆ ಇನ್ನೂ ನಂಗೆ ಆ ವ್ಯೂಸ್ಗಳು ಜ್ಞಾಪಕ ಬರ್ತಿದೆ. ಅಂಥ ಒಳ್ಳೊಳ್ಳೆ ವ್ಯೂಸ್ಗಳು ಸಹ ಆ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಸರಿನಾ? ಸೊ ಯಾವಾಗ ಆ ವಿಡಿಯೋ ಅಪ್ಲೋಡ್ ಆಗುತ್ತಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅಂದರೆ ಭಾನುವಾರ 10 ಗಂಟೆ ಬೆಳಗ್ಗೆ ಆ ಫುಲ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ಎರ್ನಾಕುಲಮಿಂದ KSR ಬೆಂಗಳೂರವರೆಗೂ ವಂದೇ ಭಾರತಲ್ಲಿ, ಇನಾಗರಲ್ ವಂದೇ ಭಾರತಲ್ಲಿ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಓಕೆನಾ? ಸೊ ಆ ವಿಡಿಯೋನ KSR ಬೆಂಗಳೂರು ಅರೈವಲ್ ನೋಡಿ ಶಾಕ್ ಆಗಿ ಹೋಗ್ತಾರೆ ಕಣ್ರಿ. ಏನು ಅದ್ದೂರಿಯಾಗಿ ನಮ್ಮನ್ನು ವೆಲ್ಕಮ್ ಮಾಡ್ಕೊತಾರೆ ಗೊತ್ತಾ KSR ಬೆಂಗಳೂರಲ್ಲಿ. ಸಖತ್ತಾಗಿದೆ ಕಣ್ರಿ. ಪ್ಲಸ್ ಇನ್ನೊಂದು, ನಾವು ಆ ವಿಡಿಯೋ ನೋಡಿ ನಿಮ್ಗೊಂದು ಒಳ್ಳೆ ಸರ್ಪ್ರೈಸ್ ಕಾದಿದೆ ಕಣ್ರಿ. ಏನು ಸರ್ಪ್ರೈಸ್ ಅಂತ ನಿಮ್ಗೆ ಆ ವಿಡಿಯೋನಲ್ಲೇ ಹೇಳ್ತೀನಿ, ಬಟ್ ಒಂದು ಫೆಂಟಾಸ್ಟಿಕ್ ಸರ್ಪ್ರೈಸ್ ಕಾದಿದೆ ನಿಮಗೋಸ್ಕರ. ಒಂದು ಎಕ್ಸ್ಕ್ಲೂಸಿವ್ ಕಂಟೆಂಟ್ ಸಹ ನಿಮಗೆ ಆ ಫುಲ್ ವೀಡಿಯೋನಲ್ಲಿ ಕಾದಿದೆ. ಆ ವಿಡಿಯೋ ಸ್ವಲ್ಪ ಉದ್ದ ಇರುತ್ತೆ, ಯಾಕಂದರೆ ಫುಲ್ಲು ಜರ್ನಿ ತೋರಿಸ್ತೀನಿ ನಾನು. ಅದರಲ್ಲಿ ಸ್ವಲ್ಪ ನಾನು ಕಟ್ ಮಾಡೋದಿಲ್ಲ ಅದರಲ್ಲಿ, ಯಾಕಂದರೆ ಇನ್ಫಾರ್ಮೇಷನ್ ಅದರಲ್ಲಿ ತುಂಬ ಇಂಪಾರ್ಟೆಂಟ್. ಸರಿನಾ? ಪ್ರೆಸೆಂಟೇಷನ್ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಇದೇ ಥರ ಕಂಟೆಂಟ್ಗೋಸ್ಕರ. ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್. ವಂದೇ ಭಾರತಿಂದ ಮತ್ತೆ ವಂದೇ ಭಾರತ್ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.